ಎಲ್ಲರಿಗೂ ಶುಭೋದಯ. ಇವತ್ತು ಶನಿವಾರ ಆಗಿದ್ರು ಬೆಳಗ್ಗೆ ಬೇಗ ಎದ್ಬಿಟ್ಟು ಬಿಸಿನೀರಿಗೆ ಬೀಟ್ರೂಟ್ ಕ್ಯೂಬ್ಸ್ ಹಾಕ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡು ಕುಡಿತಾ ಕೂತ್ಕೊಂಡ್ವಿ. ನನಗಿನ್ನೂ ನಿದ್ದೆನೇ ಆಗಿಲ್ಲ. ಶನಿವಾರ ಭಾನುವಾರ ಆದರೂ ನನ್ನ ಹಸ್ಬೆಂಡ್ ಬೇಗ ಎದ್ದೇಳ್ತಾರೆ. ಯಪ್ಪ ನನಗಂತೂ ಹಿಂಸೆ ಆಗ್ತಾ ಇರತ್ತೆ. ಆದರೆ ಇವತ್ತು ಬೆಳಗ್ಗೆ ಶನಿವಾರ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಬಾಗಿಲೆಲ್ಲ ಒರೆಸ್ಕೊಂಡು ಇವಾಗ ಕಸ ಗುಡಿಸ್ಕೊಳ್ಳೋಣ ಹೊರಗಡೆ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ. ಹುಣ್ಣಿಮೆ ಬೇರೆ ಇವತ್ತು. ನಂಗೆ ರಂಗೋಲಿ ನಾನು ಹಾಕಿರೋದನ್ನು ಅಳ್ಸೋಕ್ಕೆ ಬೇಜಾರಾಗುತ್ತೆ. ಆದರೂ ಏನು ಮಾಡೋದು, ಎಲ್ಲ ಕಸ ಗುಡಿಸ್ಕೊಂಡೆ, ಒಳಗಡೆನೂ ಕಸ ಗುಡಿಸ್ಕೊಂಡೆ. ಹಾಗೆ ಹೊರ್ಗಡೆದು ಫಸ್ಟ್ ನಾನೆಲ್ಲ ನೀರು ಹಾಕಿ ನೆಲ ಒರೆಸ್ಕೊಂಡ್ಬಿಟ್ಟು ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ರಂಗೋಲಿ ಹಾಕೋದ್ರಲ್ಲಿ ಏನೋ ಒಂಥರ ಖುಷಿ. ಅದೇ ಥರ ಇವತ್ತೇನೋ ಹೊಸದಾಗಿ ಟ್ರೈ ಮಾಡಿದ್ದೀನಿ ಹೊಸ್ಲಿಗೆಲ್ಲ. ಸೊ ಚೆನ್ನಾಗಿದೆಯಾ. ಹಾಗೆ ಒಳಗಡೆ ಎಲ್ಲ ನೆಲ ಒರೆಸ್ಕೊಂಡೆ. ನನ್ನ ಹಸ್ಬೆಂಡು ಎಲ್ಲ ದೇವ್ರ ಮನೆ ಕೆಲಸ ಎಲ್ಲ ಅವ್ರದ್ದೇ ಇವತ್ತು ಶನಿವಾರ ಆಗಿರೋದ್ರಿಂದ. ಮತ್ತು ಇವತ್ತು ಹುಣ್ಣಿಮೆ. ನಾನು ಪ್ರತಿ ಸತಿ ಹುಣ್ಣಿಮೆಗೂ ಮತ್ತು ಅಮಾವಾಸ್ಯೆಗೂ ಕಾಯಿ ಚೇಂಜ್ ಮಾಡ್ತೀನಿ. ಇವತ್ತು ಹಾಗೇ ಅದೇ ಥರನೇ ಕಾಯಿ ಚೇಂಜ್ ಮಾಡಿ ಲಕ್ಷ್ಮಿನೆಲ್ಲ ಪೂಜೆ ಮಾಡಿ ಇವತ್ತು ನನ್ನ ಹಸ್ಬೆಂಡ್ ಜೋರಾಗಿ ಪೂಜೆ ಮಾಡಿದ್ರು. ಹಾಗೆ ನಾನು ಕೂತ್ಕೊಂಡು ನಾನು ಪೂಜೆ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಆಯಿತು ನಮ್ಮದು ಇಬ್ಬರು. ಅದರಿಂದ ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಿದ್ವಿ, ಕರಿಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ಬಂದುಬಿಟ್ಟು ಮನೆಗೆ ಬಂದು ಇಡ್ಲಿ ಮಾಡಿದ್ದೆ. ಇಡ್ಲಿ ತಿಂದುಬಿಟ್ಟು ಇವತ್ತಿನ ಡೇ ನಮ್ದು ಹೇಗಿತ್ತು, ನಿಮ್ದು ಹೇಗಿತ್ತು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.